ಎಲ್ರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೀನಿನ ಸಾಂಬಾರು ಮಾಡೋದನ್ನು ತಿಳಿಸ್ಕೊಡ್ತೀನಿ. ಮೀನು ಸಾಂಬಾರು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 4ರಿಂದ 4.5 kg ಮೀನು ತಗೊಂಡಿದ್ದೀನಿ. 5 ಮೀಡಿಯಮ್ ಸೈಜ್ ಟೊಮೊಟೊ, 4 ಈರುಳ್ಳಿ, 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, 3 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು. ಇದರಷ್ಟೇ ಟೊಮೊಟೊ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಆಲ್ರೆಡಿ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಒಂದು ಕಾಯಿ ಪೂರ್ತಿ ತುರಿದಿಟ್ಕೊಂಡಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಎಣ್ಣೆ, ಉಪ್ಪು, ಜೀರಿಗೆ, ಕಡಲೆ. ಇವಾಗ ನಾವು ಚಕ್ಕೆ ಮತ್ತು ಲವಂಗನ ಸಣ್ಣದಾಗಿ ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಈಗ ನಾನು ತೋರಿಸಿದಂತಹ ಚಕ್ಕೆನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸರ್ ಗ್ರೈಂಡರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗದ ಪುಡಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ರುಬ್ಬಿಟ್ಕೊಂಡಿರೋಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಖಾರನ ತೆಗೆದು ಅದೇ ಮಿಕ್ಸರ್ ಗ್ರೈಂಡರ್ಗೆ ಕಟ್ ಮಾಡಿರೋಂತಹ ಟೊಮೊಟೊನ ಹಾಕಿ, ಹಾಗೆ ಕಾಯಿ ತುರಿದಿಟ್ಕೊಂಡಿದ್ದೀರಲ್ಲ ಒಂದು ಫುಲ್ ಕಾಯಿನ ಅದನ್ನು ಹಾಕಿ ಒಂದು ಹಿಡಿಯಷ್ಟು ಕಡಲೆನ ಹಾಕಿ, 2 ಸ್ಪೂನಷ್ಟು ಜೀರಿಗೆನ ಹಾಕಿ, ಖಾರದ ಪುಡಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾವಿಲ್ಲಿ 5ರಿಂದ 6 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಧನಿಯಾ ಪುಡಿನೂ ಕೂಡ 5ರಿಂದ 6 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈಗ ನಾನು ನಿಮಗೆ ಹೇಳಿದ ಹಾಗೆ ಟೊಮೊಟೊ, ಕಾಯಿ, ಕಡಲೆ, ಧನಿಯಾ, ಖಾರದ ಪುಡಿ ಇವೆಲ್ಲನೂ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಈರುಳ್ಳಿ, ಬೆಳ್ಳುಳ್ಳಿ, ಚಿಟಿಕೆ ಅರಿಶಿನ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಖಾರನೂ ರುಬ್ಬಿಟ್ಕೊಂಡಿದ್ದೀನಿ. ಈಗ ಖಾರ ಎಲ್ಲ ರೆಡಿಯಾಗಿದೆ. ಒಗ್ಗರಣೆಗೆ ಹಾಕೊಳ್ಳೋಣ ಬನ್ನಿ. ಗ್ಯಾಸ್ ಹಚ್ಚಿ 5 ನಿಮಿಷ ಆಗಿದೆ. ಈಗ ಕಾದಿರೋಂಥ ಪಾತ್ರೆಗೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈರುಳ್ಳಿ, ಸಾಂಬಾರು ಸೊಪ್ಪೆಂದು ಹಸಿರು ಖಾರನ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ, ಆಮೇಲೆ ಪ್ಲೇಟ್ ತೆಗೆದು ಹಸಿ ಖಾರದ ವಾಸನೆ ಎಲ್ಲ ಹೋಗೋ ರೀತಿಲಿ ನೀಟಾಗಿ ಒಂದು 5ರಿಂದ 10 ನಿಮಿಷ ಫ್ರೈ ಮಾಡಿ ಚೆನ್ನಾಗಿ. ಈಗ ನೆನೆಸಿಟ್ಟಿರೋಂತಹ ಹುಣಸೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಕೆಲವರು ಹುಳಿನ ಕಡಿಮೆ ಯೂಸ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ಈ ಹುಣಸೆಹಣ್ಣಿನ ರಸ ಮತ್ತು ಈರುಳ್ಳಿ ಖಾರನ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಿ. ಈ ಥರ ಬೆಂದಿದೆ ಅಂತ ಗೊತ್ತಾದ ಮೇಲೆ ಟೊಮೊಟೊ, ಕಾಯಿ, ಖಾರನ ಹಾಕಿ ಈಗ 1ರಿಂದ 1.5 ಲೀಟರಷ್ಟು ನೀರನ್ನು ಸೇರಿಸಿ, ನಾವು ಈ ಚಂಬಲ್ಲಿ 1.5 ಚಂಬಷ್ಟು ನೀರನ್ನು ಹಾಕಿದ್ದೀವಿ. ಆಮೇಲೆ ಚೆನ್ನಾಗಿ ತಿರುಗಿ ಪ್ಲೇಟ್ ಮುಚ್ಚಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಿ ಬೇಯಿಸಿ. ಕಾದು ಕುದಿ ಬಿದ್ದಾಗ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೀಟಾಗಿ ತಿರುಗಿಸ್ಬಿಟ್ಟು ಆಮೇಲೆ ನಿಧಾನವಾಗಿ ಎಲ್ಲ ಮೀನನ್ನು ಒಂದೊಂದಾಗಿ ಹಾಕಿ
ಈ ವಿಡಿಯೋದಲ್ಲಿ ನಾನು ನಿಮಗೆ 4.5 kg ಮೀನಿನ ಸಾಂಬಾರು ಮಾಡೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವು ಅದಕ್ಕಿಂತ ಕಡಿಮೆ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಐಟಮ್ಸ್ನ ಕಡಿಮೆ ಯೂಸ್ ಮಾಡ್ಕೊಂಡು ಮಾಡಿ. ಈಗ ಎಲ್ಲ ಮೀನನ್ನು ನೀಟಾಗಿ ಒಂದೊಂದಾಗಿ ಸಾಂಬಾರಿಗೆ ಸೇರ್ಕೊಳ್ಳೋ ರೀತಿಲಿ ಹಾಕಿ ಬೇಯಿಸಿ ಪ್ಲೇಟ್ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸಿ ಸಾಕು. ಯಾಕಂದರೆ ಮೀನು ಬೇಗನೆ ಬೇಯುತ್ತೆ. ಸೊ 10 ನಿಮಿಷ ಬೇಯಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿ. ಇದು ಇವತ್ತಿನ ರೆಸಿಪಿ ಆಗಿರುತ್ತೆ. ಇನ್ನೂ ಬೇರೆ ಬೇರೆ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.